ಮೋದಿಜಿಯವ್ರ ನಾಯಕತ್ವ ಇತ್ತು ಒಂದಿದ್ರೆ ಆ ಟೈಮಲ್ಲಿ ಇಲ್ಲಿ ತನಕ ಬೆಳೆಯೋಕ್ಕೆ ಬಿಡ್ತಿರ್ಲಿಲ್ಲ ಅಂತ ಕಾಣುತ್ತೆ. ಎಲ್ಲ ಕ್ಲಿಯರಾಗಿ ಹೋಗ್ತಿತ್ತು, ಪ್ರತಿಯೊಂದು ಕ್ಲಿಯರ್ ಆಗ್ತಿತ್ತು. ನಮಗೆ ಫ್ರೀ ಹ್ಯಾಂಡ್ ಆ ಟೈಮಲ್ಲೇ ಸಿಕ್ಕಿತ್ತು ಅಂದರೆ ಇಷ್ಟು ಇನ್ಸಿಡೆಂಟ್ ಆಗೋ ಚಾನ್ಸಸ್ ಇರಲಿಲ್ಲ. ಈ ತಾಜ್ ಹೋಟೆಲೆಲ್ಲ ಆಗ್ತಾನೆ ಇರಲಿಲ್ಲಲ್ಲ, ಅವ್ರು ಬರೋಕ್ಕೆ ಬಿಡ್ತಿರ್ಲಿಲ್ಲ. ನಾಯಕತ್ವ ಬದಲಾಗಿದೆ, ಸ್ಟ್ರಾಂಗ್ ಲೀಡರ್ ಸಿಕ್ಕಿದ್ದಾರೆ. ಮೊದಲು ಇಡೀ ಆರ್ಮಿ ರೆಡಿ ಇತ್ತು ವಾರ್ ಮಾಡೋದಕ್ಕೆ. ಪ್ರತಿಯೊಂದು ನಮ್ಮ ಜನರಲ್ಗಳು ರೆಡಿಯಾಗಿ ವಾರ್ಗೆ ರೆಡಿಯಾಗಿ ಹೋಗಿ ಆಗಿನ ಪಿ ಎಮ್ನ ಕೇಳಿದ್ದಾರೆ. ಪಿ ಎಮ್ ಧೈರ್ಯವಾಗಿ ಅವ್ರಿಗೆ ಆನ್ಸರ್ ಮಾಡೋ ಕೆಪಾಸಿಟಿ ಇರಲಿಲ್ಲ, ಇಲ್ಲ ಏನೋ ಗೊತ್ತಿಲ್ಲ, ಇಲ್ಲ ಯಾವ ಪ್ರೆಷರಲ್ಲಿದ್ದರೂ ಗೊತ್ತಿಲ್ಲ. ಹೋಗಿ ನನ್ನ ಮನೇಲಿ ನುಗ್ಗಿ ಹೊಡೆದಾಗ ನಾನು ಬೇರೆ ಮನೇಲಿ ಹೋಗಿ ಕೇಳಬೇಕಾ, ಸರ್ ನನ್ನ ಮನೆಗೆ ಹೊಡಿತಿದ್ರೆ ನಾನು ಏನು ಮಾಡಲಿ ಅಂತ ಹೊಡೆದವ್ರಿಗೆ ಅಲ್ಲೇ ಹೊಡೆದು ಮುಗಿಸ್ಬೇಕಿತ್ತು. ಅವಾಗ ಏನೂ ಇರಲಿಲ್ಲ ಮೇಡಮ್, ಅವಾಗ ಆರ್ಮಿ ಇತ್ತು ತಾನೆ, ಯಾಕೆ ಯುಟಿಲೈಸ್ ಮಾಡಿಲ್ಲ? ಈಗ ಸೇಮ್ ಆರ್ಮಿ ಏನು ಚೇಂಜ್ ಆಗಿಲ್ಲ, ಒಂದು ಲೀಡರ್ಶಿಪ್ ಚೇಂಜ್ ಆಯಿತು. ಲೀಡರ್ಶಿಪ್ ಜೊತೆ ಪ್ರತಿಯೊಂದು ನಮ್ಮ ಆರ್ಮಿಗೆ ಏನೇನು ಬೇಕೋ ಎಕ್ವಿಪ್ಮೆಂಟ್ಸಿಂದ ಹಿಡಿದು ವೆಪನ್ಸಿಂದ ಹಿಡಿದು ಎಲ್ಲ ಚೇಂಜ್ ಆಗಿದೆ ಮೇಡಮ್. ಅದು ಈ ಫ್ರೀ ಹ್ಯಾಂಡ್ ನಮಗೆ ನಮ್ಮ ಟೈಮಲ್ಲಿ ಯಾಕೆ ಸಿಕ್ಕಿಲ್ಲ ಅಂತ ನಮಗೊಂದು ತುಂಬ ಫೀಲಿಂಗ್ ಇದೆ ಮೇಡಮ್, ತುಂಬ ಅಂದರೆ ತುಂಬ ಫೀಲಿಂಗ್ ಇದೆ. ಸೇಮ್ ಆರ್ಮಿನೇ ಸಿಕ್ಕಿದ್ರೆ ಏನೋ ಆಗ್ತಿತ್ತು. ನಾವು ಇಷ್ಟು ದಿನ ಇಷ್ಟು ಸಿವಿಲಿಯನ್ಸ್ ಇಷ್ಟೊಂದು ಆರ್ಮಿಯವರು ಸಾಯೋ ಅವಶ್ಯಕತೆ ಇತ್ತಾ? ಇದೆಲ್ಲ ಒಂದು ಲೀಡರ್ಶಿಪ್ಪಿಂದ ಆಗಿದೆ ಮೇಡಮ್. ಲೀಡರ್ಶಿಪ್ ಸೆಲೆಕ್ಷನ್ ಮಾಡೋರು ನಮ್ಮಂತಾರೆ. ನಾವು ಕರೆಕ್ಟಾಗಿ ಮಾಡಿದರೆ ಈ ನಮ್ಮ ದೇಶ ಹಿಂಗಿರ್ತಿರ್ಲಿಲ್ಲ ಮೇಡಮ್, ಎಲ್ಲಿಗೋ ತಲುಪಬೇಕಾಗಿದ್ದು. ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.